ಗಾಡಿ ಮೇಲೆ ಇವತ್ತು ಹೊರಗೆ ಹೋಗಾಗ ಗಾಡಿ ಚೈನ್ ಬೆಲ್ಟ್ ಕಟ್ ಆಗಿ ಬಿದ್ದು ನಿಂತು ಬಿಡ್ತು. ಮುಂಜಾನೆ ಹೇಳೋದ್ರಾಗ ಒಂದ್ ಕೆಲಸ ನೆನಪಾಯ್ತು. ಅದ್ ಯಾವ್ದಂದ್ರ ನಿನ್ನೆ ಒಗದ್ ಹಾಕಿದ ಅರ್ಬಿ ತರೋದು. ಅವ್ನ ತರಕಂತ ಸಿದಾನ ಈಗ ಮ್ಯಾಗ್ ಬಂದ್ಬಿಟ್ಟಿ. ಮ್ಯಾಗ್ ಬಂದ್ ಅವನ್ನೆಲ್ಲ ಗೋಳೆ ಮಾಡಿ ಸಿದಂಗ ಹೆಗಲಿ ಹಾಕೊಂಡು ಹೊಂಟ್ ಬಿಟ್ಟೆ. ಹೋಗಾಗ ಇವತ್ತ ಸೂರ್ಯೋದಯ ಭಾರಿ ಕಾಣತಿತ್ತು. ಸೂರ್ಯ ಇವತ್ ಸಂಡೇ ಸೂಟಿ ಮಾಡ್ತಾನ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರ ಫುಲ್ ಗಿಚ್ಚನಂಗ್ ತಯಾರಾಗಿ ಬಂದ್ಬಿಟ್ಟಾನ. ಹೆಚ್ಚು ಕಮ್ಮಿ ಏನು ಹೇಳಕ್ ಬರಲ್ರಿ ಈಗ, ಯಾಕಂದ್ರ ಬೇಸಿಗೆ ಕಾಲ ಐತಿ. ಈಗ ಹೆಚ್ಚು ಕಡಿಮೆ ಏನ್ರ ಮಾತಾಡಿದ್ರೆ ಹೆಚ್ಚಿಗೆ ಉರ್ಸಾಕ್ ಚಾಲೂ ಮಾಡಿಬಿಡ್ತಾನ ಸೂರ್ಯದೇವ. ಕಿರಿಕಿರಿ ಬ್ಯಾಡ್ರಿಪ್ಪ. ಗಾಡಿ ಚವಿ ನಮ್ ಕೈ ಸಿಕ್ಕಿದಕ್ಕ ಗಾಡಿ ತಗೊಂಡ್ ತಿರ್ಗಾಡಕ್ ಬಂದ್ಬಿಟ್ಟೆ ಹೊರಗೆ. ಇವತ್ತು ಮುಂಜಾನೆ ಹಂಗ ಬಾವಣ ತಿರ್ಗಾಡ್ಕೊತ ಒಂದ್ ಪ್ಲೇಸ್ ದಾಗ ಬಂದು ಇಲ್ಲಿಂದ ಸಿಟಿ ವ್ಯೂ ನೋಡಕತ್ತಿದ್ದೆ. ಫುಲ್ ಗಿಚ್ ಗಿಲ್ಗಿಲಿ ಅನ್ನಂಗ್ ಕಾಣಕತ್ತಿತ್ತು. ಈ ವ್ಯೂ ಎಲ್ಲಾ ನೋಡ್ಕೊಂಡು ಮತ್ ಹೊಳ್ಳಿ ಹಂಗ ಹೋಗೋದ್ರಾಗ ಹೋಗು ನಡು ದಾರಿ ಒಳಗ ಗಾಡಿ ಕೆಟ್ಟು ನಿಂತು ಬಿಡ್ತು. ಸೀದಾ ಹಂಗ ಅದನ್ನ ಒತ್ಕೋತ ದವಾಖಾನಿಗ್ ಬಂದ್ಬಿಟ್ಟೆ. ಇಲ್ಲಿ ಬಂದಿಂದ ಸೀದಾ ಡಾಕ್ಟರ್ ಅದನ್ನ ಒಳಗ್ ಹೋಯ್ದು ಅವ್ರ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬಿಟ್ರು. ಏನಾಗೈತೆ ಅಂತ ಕೇಳಿದ್ರೆ ಗಾಡಿ ದೊಡ್ಡ ಕರಳು ಬಲ್ಲಿರು ಸಣ್ಣ ಕರಳು ಹರದ್ 12 ಅಲ್ಲ 24 ಆಗೈತೆ ಅಂತ ಹೇಳಿಬಿಟ್ರು. ಹೆಂಗ್ ಮಾಡಿದ್ರಿ ಈಗ ಅಂತ ಕೇಳಿದಾಗ ಏನೋ ಮಾಡಕ್ ಬರ್ಲಾ, ಆಪರೇಷನ್ ಆಗ್ಲೇಬೇಕಂತ ಹೇಳಿದ್ರ. ಮಾಡ್ರಿ ಆಗಿದ್ದಾಲೆ ಅಂತ ಹೇಳಿ ಹೂ ಅಂದ್ಬಿಟ್ಟೆ. ಡಾಕ್ಟರ್ ಸೀದಾ ಪ್ರೊಸೀಜರ್ ಸ್ಟಾರ್ಟ್ ಮಾಡೇ ಬಿಟ್ರು. ಆಪರೇಷನ್ ಮಾಡೋದ್ ನೋಡಿ ಅಂಜಿಕ್ ಬಂದ್ ಸೈಡಿಗೆ ಬಂದ್ ಕೂತ್ಬಿಟ್ಟೆ. ಆಪರೇಷನ್ ಬೇಕಾಗಿದ್ ಮೆಟೀರಿಯಲ್ ಎಲ್ಲ ತಂದು ಡಾಕ್ಟರ್ ಕೈಯಾಗಿ ಹ್ಯಾಂಡ್ ಓವರ್ ಮಾಡಿದ ಕೂಡ್ಲೇನ ಪಟಾಪಟ ಅಂತ ಆಪರೇಷನ್ ಮಾಡಿ ಸಟ್ ಪಟ್ಟ ಅಂತ ಹೊಲಿಗೆ ಹಾಕಿ ರೆಡಿ ಮಾಡಿ ಕೊಟ್ಬಿಟ್ರು. ಬೌವಣಿ ಅದೇ ಖುಷಿ ಒಳಗ್ ಜ್ಯೂಸ್ ಅಂಗಡಿಗೆ ಬಂದು ಯಾವ್ದೋ ಮೊಸರ ಅಲ್ಲ, ಸುರುಕುಂಬ ಅಲ್ಲ, ಮಜ್ಗಿನೂ ಅಲ್ಲ, ಅಡ್ಡಿ ಬಡ್ತಾ ಗಾಡಿ ಖುಷಿಯಾಗ ಹೆಸರ ನೆನಪಾರ್ಬಿಟ್ಟೆ. ಅದ ಖುಷಿ ಒಳಗ ರೂಮ್ ಕಡೆ ಅಂತ ಬಂದ್ರ ಇಲ್ಲಿ ಬರೋ ಪುರ್ಸೊತ್ತಿಗಿಲ್ಲಾರ್ದ ಡೋಮ್ ಟ್ಯಾಡ್ಯಾವ ಆಗಿಬಿಡ್ತು.